ದಾಂಡೇಲಿ ನಗರದ ಹಳೆ ದಾಂಡೇಲಿ ಸೇರಿದಂತೆ ಹದಗೆಟ್ಟಿರುವ ಮುಖ್ಯ ರಸ್ತೆಗಳ ರಸ್ತೆ ಕಾಮಗಾರಿ ಆರಂಭಕ್ಕೆ ಸೆಪ್ಟೆಂಬರ್ ತಿಂಗಳ ಗಡುವು ನೀಡಿದ ದಾಂಡೇಲಿ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡ್ಮನಿ ದಾಂಡೇಲಿ ನಗರದ ಹಳೆ ದಾಂಡೇಲಿ ಸೇರಿದಂತೆ ಹದಗೆಟ್ಟಿರುವ ಮುಖ್ಯ ರಸ್ತೆಗಳ ರಸ್ತೆ ಕಾಮಗಾರಿಯನ್ನು ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭಿಸಲಾಗುವುದು ಎಂದು ದಾಂಡೇಲಿ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡ್ಮನಿ ಅವರು ಹೇಳಿದರು. ಅವರು ದಾಂಡೇಲಿ ನಗರಸಭೆಯಲ್ಲಿ ಇಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ನಗರಸಭೆಯ ಕಾಮಗಾರಿ ವಿಭಾಗ ಟೆಂಡರ್ ಕರೆದು ಕಾಮಗಾರಿ ಆದೇಶ ಪತ್ರ ನೀಡುವುದಕ್ಕಾಗಿ ಮಾತ್ರ ಇದೆಯೋ ಅಥವಾ ಅದರ ಜೊತೆಗೆ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲನೆ ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆಯೋ ಹಾಗೂ ಹದಗೆಟ್ಟಿರುವ ಮುಖ್ಯ ರಸ್ತೆಗಳ ರಸ್ತೆ ಕಾಮಗಾರಿಯನ್ನು ಆದ್ಯತೆಯ ಮೇಲೆ ಮಾಡುವುದು ಬಿಟ್ಟು ಇನ್ನುಳಿದ ರಸ್ತೆಗಳ ರಸ್ತೆ ಕಾಮಗಾರಿಗೆ ಆದ್ಯತೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಮತ್ತು ದಾಂಡೇಲಿಯ ಸುಭಾಷ್ ನಗರದ ಮೈದಾನದಲ್ಲಿ ಕಳಪೆ ಗುಣಮಟ್ಟದಲ್ಲಿ ವಾಕಿಂಗ್ ಪಾತ್ ನಿರ್ಮಾಣ ಸೇರಿದಂತೆ ಕಳಪೆ ಗುಣಮಟ್ಟದ ಸಿಮೆಂಟ್ ಬೆಂಚುಗಳ ಅಳವಡಿಸುವಾಗ ನಗರಸಭೆಯ ಕಾಮಗಾರಿ ವಿಭಾಗಕ್ಕೆ ಯಾಕೆ ಗೊತ್ತಾಗಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಕಳಪೆ ಗುಣಮಟ್ಟದ ಕಾಮಗಾರಿಯ ಕುರಿತಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ನಗರಸಭೆಯ ಕಾಮಗಾರಿ ವಿಭಾಗ ಗುಣಮಟ್ಟದ ಕಾಮಗಾರಿಯ ಬಗ್ಗೆಯೂ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದೆ ಎಂದರು. ಮುಖ್ಯ ರಸ್ತೆಗಳ ಕಾಮಗಾರಿಗೆ ಸಾಕಷ್ಟು ಅನುದಾನ ಬೇಕಾಗಿರುವ ಹಿನ್ನೆಲೆಯಲ್ಲಿ ಅನುಮೋದನೆಯನ್ನು ಪಡೆದು ಟೆಂಡರ್ ಕರೆದು ಕಾಮಗಾರಿ ಮಾಡಬೇಕಾಗಿರುವುದರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದರು. ವಿಶೇಷವಾಗಿ ದಾಂಡೇಲಿ ನಗರದಲ್ಲಿ ನಡೀತಾ ಇರುವಂತಹ ವಿವಿಧ ಕಾಮಗಾರಿಗಳು ಇರಬಹುದು. ದಾಂಡೇಲಿ ನಗರದಲ್ಲಿ ಇರುವಂತಹ ವಿವಿಧ ರಸ್ತೆ ಹಾಗೂ ಇನ್ನಿತರ ಸಮಸ್ಯೆಗಳ ಕುರಿತಂತೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ದಾಂಡೇಲಿ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿರುವ ಶ್ರೀ ನಾಗೇಂದ್ರ ದೊಡ್ಮನಿಯವರು. ಅವರನ್ನು ಪ್ರಥಮವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ದಾಂಡೇಲಿ ನಗರದ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಆಗ್ತಿರುವಂಥದ್ದು, ಜನರಿಗೂ ಕೂಡ ನಿತ್ಯ ಓಡಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ದಾಂಡೇಲಿಯ ಜನ ಎಲ್ಲರೂ ಕೂಡ ಅನುಭವಿಸಿದ್ದಾರೆ. ಏನು ಹೇಳ್ತೀರಿ ಸರ್? ಈಗ ಮೊದಲನೇದಾಗಿ ಈಗ 2020-21 ಸಾಲಿನ CMIDP ಯೋಜನೆಯಲ್ಲಿ ಈಗ ರಸ್ತೆ ಕಾಮಗಾರಿ ತೊಗೊಂಡಿದ್ವಿ. ಸುಮಾರು 11 ಕೋಟಿ ಅಂದಾಜು ವರ್ಷದಲ್ಲಿ ಈಗ 29 ಕಾಮಗಾರಿಗಳನ್ನು ತೊಗೊಂಡಿದ್ವಿ. ಅದರಲ್ಲಿ ಈಗ ಕಾಮಗಾರಿಗಳು ನಡೀತಾ ಇದೆ. ಎರಡನೇದಾಗಿ ಮತ್ತು ನಗರೋತ್ಥಾನ ಸ್ಕೀಮಲ್ಲಿ ಸುಮಾರು 12 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ 800 ಕಿಲೋಮೀಟ್ರು, ಆಮೇಲೆ CC ರೋಡು 800 ಬಿಟ್ಟರೆ ಕೆಲಸ ನಾವು ಕೈಗೊಂಡಿದ್ದೀವಿ. ಸೊ ಇವೆಲ್ಲ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಈಗ ರಸ್ತೆ ದುರಸ್ತಿ, ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ದಾಂಡೇಲಿಯ 100ರಲ್ಲಿ 100 ರಸ್ತೆಗಳು ಕೂಡ ಹಾಳಾಗಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಯಾವ ರಸ್ತೆಗಳು ಮತ್ತು ಅತಿ ಹೆಚ್ಚು ಬಳಕೆಯಾಗುವಂತಹ ಮುಖ್ಯ ರಸ್ತೆಗಳ ಪೈಕಿ ಅತಿ ಹೆಚ್ಚು ಬಳಕೆಯಾಗುವಂತಹ ಮುಖ್ಯ ರಸ್ತೆಗಳು ತೀವ್ರ ಹದಗೆಟ್ಟಿರುವುದರಿಂದ, ಉದಾಹರಣೆಗೆ ಹಳೆ ದಾಂಡೇಲಿ ಇರಬಹುದು, ಆನಂತರ 14th ಬ್ಲಾಕ್ ರಸ್ತೆ ಇರಬಹುದು, ಗಾಂಧಿನಗರ ಮಾರುತಿನಗರದ ರಸ್ತೆ ಇರಬಹುದು, ರಾಘವೇಂದ್ರ ಮಠಕ್ಕೆ ಹೋಗುವಂಥ ರಸ್ತೆ ಇರಬಹುದು. ಈ ರಸ್ತೆಗಳ ದುರಸ್ತಿಯನ್ನ ಆದ್ಯತೆಯ ಮೇಲೆ ಮಾಡಬೇಕಿತ್ತು. ಹೌದು. ದಾಂಡೇಲಿಯ ಸಾರ್ವಜನಿಕರು ಚರ್ಚೆ ಮಾಡುವ ರೀತಿಯಲ್ಲಿ, ಪ್ರಶ್ನೆ ಮಾಡುವ ರೀತಿಯಲ್ಲಿ ಏನಂತ ಹೇಳಿದ್ರೆ, ಯಾವ ರಸ್ತೆ ತೀವ್ರ ಹದಗೆಟ್ಟಿದೆಯೋ ಆ ರಸ್ತೆಯನ್ನ ದುರಸ್ತಿ ಮಾಡುವುದರ ಬದಲು ಬಹಳಷ್ಟು ಬಳಕೆಗೆ ಅಷ್ಟೇನು ಬಳಕೆಯಾಗದ ಈಗಲೇ ತುರ್ತು ದುರಸ್ತಿ ಆಗಲೇಬೇಕೆನ್ನುವ ರೀತಿಯಲ್ಲಿ ಇಲ್ಲದೇ ಇರುವಂತಹ ರಸ್ತೆಗಳನ್ನು ನೀವು ಮೊದಲ ಆದ್ಯತೆಯಡಿ ದುರಸ್ತಿ ಅಥವಾ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀರಿ. ಹಾಗೂ ಅವಶ್ಯ ಬೇಕಾಗಿರುವಂತಹ ಹಳೆ ದಾಂಡೇಲಿ 14th ಬ್ಲಾಕ್, ಗಾಂಧಿನಗರ, ಮಾರುತಿನಗರ, ರಾಘವೇಂದ್ರ ಮಠದ ಹತ್ತಿರದ ರಸ್ತೆಗಳ ದುರಸ್ತಿಗೆ ನೀವು ಮೊದಲ ಆದ್ಯತೆಯನ್ನು ನೀಡಿಲ್ಲ ಎನ್ನುವಂಥ ಪ್ರಶ್ನೆ ಇದೆ, ದೂರು ಕೂಡ ಇದೆ, ಆರೋಪನೂ ಕೂಡ ಇದೆ. ಸರ್, ಈಗಾಗಲೇ ನೀವು ಈಗ ಸದರಿ ಕಾಮಗಾರಿಗಳು ಮೋರ್ ದೆನ್ 50 lakhs ಆಗಿದ್ದರಿಂದ, ಆಮೇಲೆ ಒಂದೇ ಕಾಲಲ್ಲಿ ಯಾರು ಎಲಿಜಿಬಲ್ ಆಗಲಿಲ್ಲ. ಸೊ ಈಗ ನಾವು 2ನೇ ಕಾಲ್ ಕರೆದಿದ್ದೀವಿ. ಅದು ಈ 2ನೇ ವಾರದಲ್ಲಿ ಅದು ಟೆಂಡರ್ ಕ್ಲೋಸ್ ಆಗುತ್ತೆ. ಸೊ ಅದರ ನಂತರ ನಾವು ವರ್ಕ್ ಆರ್ಡರ್ ಕೊಟ್ಟು 1 ತಿಂಗಳು ಪ್ರೊಸೆಸ್ ಆಗುತ್ತೆ ಅದೆಲ್ಲ. ಸೊ ಆಫ್ಟರ್ 1 ಮಂತ್ ನಾವು ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ಸುಮಾರು ಬಳಕೆ ಆಗುವ ಮೇಜರ್ ರೋಡ್ಸ್ ಇದೆ. ಈಗ ಹಳೆ ದಾಂಡೇಲಿಯ ಜನ, 14th ಬ್ಲಾಕ್ನ ಜನ, ರಾಘವೇಂದ್ರ ಮಠ ಹತ್ರದ ಜನ, ಗಾಂಧಿನಗರ ಮಾರುತಿ ನಗರದ ಜನ, ಮತ್ತೆ ರೋಟರಿ ಸ್ಕೂಲ್ಗೆ ಹೋಗುವಂತ ರಸ್ತೆ, ಸರಿ ಸರಿ. ಈ ರಸ್ತೆಗಳು ಸಾಧಾರಣ ನಿಮ್ಮ ಪ್ರಕಾರ ಇನ್ನು ದುರಸ್ತಿ ಅಥವಾ ಮರು ಡಾಮರೀಕರಣ ಇಲ್ಲವೇ ಸಿಮೆಂಟ್ ರಸ್ತೆ ಆಗಲಿಕ್ಕೆ ಇನ್ನು ಎಷ್ಟು ತಿಂಗಳು ಬೇಕಾಗ್ಬೋದು? ಸರ್, ಇದು ಟೆಂಡರ್ ಪ್ರಕ್ರಿಯೆ ಮಿನಿಮಮ್ ಆದರೆ ಒನ್ ಮಂತ್ ಬೇಕಾಗುತ್ತೆ. ಟೆಂಡರ್ ಪ್ರಕ್ರಿಯೆ ಆದ ನಂತರ ಈ ಕಾಮಗಾರಿ ಶುರು ಆಗಲಿಕ್ಕೆ ಆಫ್ಟರ್ 1 ಮಂತ್ ಸ್ಟಾರ್ಟ್ ಆಗುತ್ತೆ. ಸಾಧಾರಣ ಯಾವ ತಿಂಗಳಿನಿಂದ ಕಾಮಗಾರಿ ಆರಂಭ ಆಗ್ಬೋದು? ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹೆಚ್ಚು ಕಡಿಮೆ ಆಗಸ್ಟ್ ಎಂಡ್ ತನಕ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಗಸ್ಟ್ ಎಂಡ್ ತನಕ ಆಗ್ಬೋದು. ಆಗಸ್ಟ್ ಎಂಡ್ ನಾವು ವರ್ಕ್ ಆರ್ಡರ್ ಕೊಡ್ತೀವಿ. ಒಟ್ಟಿನಲ್ಲಿ ಸೆಪ್ಟೆಂಬರ್ ಮಧ್ಯದ 15ರ ನಂತರ ಕಾಮಗಾರಿ ಆರಂಭ ಆಗ್ಬೋದು ಅಂತೀರಾ? ಹೌದು, ಅಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಟೈಮ್ ಪ್ಲಾನ್ ಅಂದ್ರೆ ಇನ್ನೂ ಸ್ಪಷ್ಟತೆ ಇಲ್ಲ. ಇಲ್ಲ, ಅಷ್ಟು ಮಾಡಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡ್ಸೋಕೆ ಟೆಂಡರ್ ಪ್ರಕ್ರಿಯೆ ಆಗಬೇಕಂದ್ರೆ 1 ಮಂತ್ ಬೇಕಾಗುತ್ತೆ. ಸೊ ಆಮೇಲೆ ಎಲ್ಲ ಇಶ್ಯೂ ಆಫ್ ಎಲ್ಲ ವರ್ಕ್ ಆರ್ಡರ್ ಕೊಡಲಿಕ್ಕೆ ಅಂದರೆ 1 ಮಂತ್ ಪ್ರೊಸೆಸ್ ಇದೆ ಟೆಂಡರ್ ಪ್ರಕ್ರಿಯೆ. ಸೊ ಅದರ ನಂತರ ನಾವು ಇದು ಮಾಡ್ತೀವಿ. ಈ ನಿಮ್ಮ ಕಾಮಗಾರಿ ಆಗುವವರೆಗೆ ಮಳೆಯೂ ಕೂಡ ವ್ಯಾಪಕವಾಗಿ ಬರುವ ಹಿನ್ನೆಲೆಯಲ್ಲಿ ಆ ರಸ್ತೆಯಲ್ಲಿರುವಂತಹ ಹೊಂಡಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವ ರೀತಿಗೆ, ತಾತ್ಕಾಲಿಕವಾಗಿ ಏನಾದರೂ ಮುಚ್ಚುವ ರೀತಿಯಲ್ಲಿ ಮುಚ್ಚುವುದಕ್ಕಾಗಿ ಏನಾದರೂ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ? ತಾತ್ಕಾಲಿಕ ನಾವು ಈಗಾಗಲೇ ಲಾಸ್ಟ್ ಟೈಮ್ ಪಾಟೋಲ್ ಫಿಲ್ಅಪ್ ಮಾಡಿದ್ವಿ. ಹಾಗೂ ಸುಮಾರು ಅತಿ ಹೆಚ್ಚು ದೊಡ್ಡ ಪಾಟೋಲ್ ಇತ್ತಂದರೆ ನಾವು ಅದನ್ನು ಕ್ರಮ ತಗೊಳ್ತೀವಿ ಪಾಟೋಲ್ ತುಂಬಲಿಕ್ಕೆ. ಯಾವಾಗ ತಗೊಳ್ತೀರಿ ಸರ್? ಮಳೆ ಮುಗ್ದ ನಂತರವೋ ಅದರ ಮುಂಚೆ? ಹಾಗಿಲ್ಲ, ನಾವು ಶೀಘ್ರದಲ್ಲಿ ಮಾಡ್ತೀವಿ ಪಾಟೋಲ್. ಇನ್ನೊಂದು ವಾರದೊಳಗಡೆ ಈ ಕಾರ್ಯ ಆಗ್ಬೋದು ಅಂತ ಭಾವಿಸ್ಕೊಳ್ಬೋದಾ? ಸರಿಯಾಗಿ ಹೇಳಿದ್ವಿ. ನಾವು ಅದನ್ನು ಆ ಟೈಪ್ ಪ್ಲ್ಯಾನ್ ಮಾಡಿಕೊಂಡು ಪಾಟೋಲ್ ಫಿಲ್ ಮಾಡ್ತೀವಿ. ಮೂರನೇದಾಗಿ ನಾವು ಹೇಳೋದಾದರೆ ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ಒಳ ಕ್ರೀಡಾಂಗಣ ಹಾಗೂ ಮೈದಾನ, ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಬಹುದು. ಆನಂತರ ಅಲ್ಲಿ ಏನು ನಿಮ್ಮ ವಾಕಿಂಗ್ ಪಾತ್ ನಿರ್ಮಾಣ ಕಾಮಗಾರಿ ಅಸಮರ್ಪಕವಾಗಿರುವಂಥದ್ದು ಇರ್ಬೋದು. ರಾತ್ರಿ ಹೊತ್ತಿನಲ್ಲಿ ಲೈಟ್ ಇಲ್ಲದೇ ಇರುವಂಥದ್ದು ಇರ್ಬೋದು. ರಾತ್ರಿ ಹೊತ್ತಿನಲ್ಲಿ ಪಡ್ಡೆ ಹುಡುಗರ ಅದು ಆಶ್ರಯ ತಾಣವಾಗಿರುವಂಥದ್ದು ಇರ್ಬೋದು. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅಲ್ಲಿ ನಾವು ಸ್ಟ್ರೀಟ್ ಲೈಟ್ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಅತಿ ಶೀಘ್ರದಲ್ಲೇ ಮಾಡಿದ್ದೀವಿ. ಸರ್, ಈಗ ಅಲ್ಲಿ ಸಿಮೆಂಟ್ ಬೆಂಚು ನಿಮ್ಗೆ ಗೊತ್ತಿದೆ, ತುಂಡಾಗಿದೆ. ಇಲ್ಲ, ಸಿಮೆಂಟ್ ಬೆಂಚ್ ಬಗ್ಗೆ ಹೇಳೋದಾದ್ರೆ ನಾವು ಇನ್ಸ್ಟಾಲ್ ಮಾಡಿದ್ವಿ. ಆದರೆ ಯಾರೋ ಕಿಡಿಗೇಡಿಗಳು ಯಾಕೆ ಹಾಳು ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಕಡೆ ಫಾರ್ ಎಕ್ಸಾಂಪಲ್ ತಹಸೀಲ್ದಾರ್ ಆಫೀಸು ಬರ್ಚಿ ರೋಡಲ್ಲಿ ಅಲ್ಲಿ ಏನೂ ಹಾನಿ ಆಗಿಲ್ಲ. ಈ ಪರ್ಟಿಕ್ಯುಲರ್ ಈ ಜನ ಯಾರು ಪಬ್ಲಿಕ್ ಹೋದು, ಯಾರು ಹುಡುಗರು, ಮೇ ಬಿ ಹುಡುಗರು ಇರ್ಬೋದು, ಯಾರೋ ಪರ್ಪಸ್ಲಿ ಮಾಡಿದ್ದಾರೆ ಅಂತ ಅನ್ಕೊಂಡು. ಈಗ ಪರ್ಪಸ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತ ಹೇಳೋದಾದ್ರೆ ತಹಶೀಲ್ದಾರ್ ಆಫೀಸ್ನ ಆವರಣದಲ್ಲಿಯೂ ಕೂಡ ಒಂದು ಬೆಂಚ್ ಇತ್ತು, ಅದು ಕೂಡ ತುಂಡಾಗಿದೆ. ಈಗ ಅದು CCTV ಫುಟೇಜ್ ಅಲ್ಲಿ ಗೊತ್ತಾಗ್ತಿತ್ತು ಅದು ಯಾರಾದ್ರೂ ಮುರಿದಿದ್ರೆ. ಈಗ ತಹಶೀಲ್ದಾರ್ ಆಫೀಸ್ನಲ್ಲಿ ಅಲ್ಲಿ ಮುರಿದಿದೆ, ಸಿಮೆಂಟ್ ಬೆಂಚ್ ಮುರಿದಿತ್ತು. ಆನಂತರ ತಹಶೀಲ್ದಾರ್ ಅವರ ಗಮನಕ್ಕೆ ಬರುವ ಮುಂಚೆ ಅಲ್ಲಿ ಬದಲಾವಣೆಯನ್ನು ಹೊಸದು ಇನ್ಸ್ಟಾಲ್ ಮಾಡಿದ್ರು. ಇಲ್ಲ, ಅದೇನಾಗಿದೆ, ಗುಡಿ ಹತ್ರ ಇದೆ, ಟೆಂಪಲ್ ಹತ್ರ ಇರ್ಬೋದು, ಮೇನ್ ರೋಡಲ್ಲಿ ಹಾಗೇನೆ ಇದು ಆಗಿಲ್ಲ. ಬೆಂಚ್ ಅದು ಪರ್ಪಸ್ ಏನು ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಬಹಳ ಮೇಜರ್ ಆದಂತಹ ನಗರಸಭೆಯ ಮೇಲೆ ಇರುವಂತಹ ಆರೋಪ, ನಾನು ವ್ಯಕ್ತಿಗತವಾಗಿ ಆರೋಪ ಮಾಡ್ತಾ ಇಲ್ಲ, ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರುವಂಥದ್ದು. ನಗರಸಭೆಯ ಅಡಿಯಲ್ಲಿ ನಡೆಯುವಂತಹ ಎಲ್ಲ ಕಾಮಗಾರಿಗಳು, ನಗರಸಭೆಯ ಏನು ಕನ್ಸ್ಟ್ರಕ್ಷನ್ ಅಂದರೆ ಏನು ನಿಮ್ಮ ಅಭಿವೃದ್ಧಿ ಕಾಮಗಾರಿ ಸೆಕ್ಷನ್ನಿಂದ ಕೇವಲ ಟೆಂಡರ್ ಪ್ರಕ್ರಿಯೆಯಾಗಿ ವರ್ಕ್ ಆರ್ಡರ್ ಕೊಡೋದು ಬಿಟ್ಟರೆ ಆನಂತರ ವರ್ಕ್ ಹೇಗೆ ನಡೀತು, ಅದರ ಗುಣಮಟ್ಟ ಪರಿಶೀಲನೆ ಸರಿಯಾಗಿ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆಗಳು, ದೂರುಗಳು ನಗರಸಭೆಯ ಮೇಲಿದೆ. ಇದು ಹೌದಾ ಸರ್? ಇಲ್ಲ, ಹಾಗೇನಿಲ್ಲ. ಹೌದು ಎನ್ನುವುದಕ್ಕೆ ಪುರಾವೆ ಹೇಳೋದಾದ್ರೆ ನೀವು ಹೇಳಿದ ಹಾಗೆ ಸಿಮೆಂಟ್ ಬೆಂಚುಗಳು ಇರಬಹುದು. ಆನಂತರ ಏನು ವಾಕಿಂಗ್ ಪಾತ್ ನಿರ್ಮಾಣ ಮಾಡಿರುವಂಥ ರಸ್ತೆಯೇ ನಮ್ಗೆ ಎದ್ದು ಕಾಣ್ತದೆ. ಆ ರಸ್ತೆ ವಾಕಿಂಗ್ ಪಾತ್ ನಿರ್ಮಾಣ ಹೇಗೆ ಆಗಿದೆ ಎನ್ನುವಂಥದ್ದು ಇಡೀ ಜನರಿಗೆ ಕೂಡ ಗೊತ್ತಿದೆ. ಹಾಗಾಗಿ ಯಾಕೆಂತ ಹೇಳಿದ್ರೆ ಬಹು ವರ್ಷಗಳವರೆಗೆ ಬಾಳಿಕೆ ಬರಬೇಕಾದಂತಹ ಈ ಕಾಮಗಾರಿಗಳು ಉದ್ಘಾಟನೆಯ ಮುನ್ನವೇ, ಲೋಕಾರ್ಪಣೆಯ ಮುನ್ನವೇ ಈ ಸ್ಥಿತಿಗೆ ಬಂದರೆ ಮುಂದೆ ಹೇಗೆ, ಏನು, ಎತ್ತ ಕಡೆ. ಹಾಗಿರುವಾಗ ನಿಮ್ಮ ಕಾಮಗಾರಿ ಸೆಕ್ಷನ್ನ ಕಡೆಗೆ ಜನರು ನೇರವಾಗಿ ಬೆರಳು ತೋರಿಸುವಂಥದ್ದು, ಬೆಟ್ಟು ತೋರಿಸುವಂಥದ್ದು, ಪ್ರಶ್ನೆ ಮಾಡುವಂಥದ್ದು ಆಗಿದೆ. ಏನು ಹೇಳ್ತೀರಿ ಸರ್? ಇಲ್ಲ, ಈಗ ನಿಮ್ಗೆ ಪೇಪರ್ಸ್ ಬ್ಲಾಕ್ ಇದೆ, ನಾವು ಅದನ್ನು ಸರಿ ಕಾಂಟ್ರಾಕ್ಟ್ ಹೇಳಿ ಅದನ್ನು ಸರಿ ಮಾಡಿಸಿದ್ವಿ. ಸೊ ಅದೇನೆಲ್ಲ ಬಟ್ ಉಳಿಕಿದೆಲ್ಲ ಕಾಮಗಾರಿ ನಾವು ನಮ್ಮ ರೆಗ್ಯುಲರ್ ಆಗಿ ನಮ್ಮ ಸಿಬ್ಬಂದಿ ಇರ್ಬೋದು, ನಾವು ಆಗಲಿ ವಿಸಿಟ್ ಮಾಡ್ತಾ ಇರ್ತೀವಿ ವರ್ಕ್ ರಿಲೇಟ್ಸ್ ಸಲುವಾಗಿ.
ಸೊ ಆ ಟೈಪ್ ಹಾಗೆ ಇದೆ ಸಮಸ್ಯೆ. ಈಗ ನಗರಸಭೆಯ ಅಡಿಯಲ್ಲಿ ನಡೆಯುವಂತಹ ಎಲ್ಲ ಕಾಮಗಾರಿಗಳ ಗುಣಮಟ್ಟದ ಜವಾಬ್ದಾರಿ ಯಾರ್ದು ಸರ್? ಇಲ್ಲ, ಗುಣಮಟ್ಟ ಫಸ್ಟ್ ಆಫ್ ಆಲ್ ನಮ್ಮದೇ ಮೇನ್ ಇರುತ್ತೆ. ಅದರ ನಂತರ ಮತ್ತೆ ನಾವು ಥರ್ಡ್ ಪಾರ್ಟಿಯನ್ನು ನೇಮಿಸಿದ್ದೀವಿ. ಥರ್ಡ್ ಪಾರ್ಟಿಯವರು ಪ್ರತಿಯೊಂದು ಕಾಮಗಾರಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ವರ್ಕಿಗೆ ಇನಿಷಿಯಲ್ ಸ್ಟೇಜು, ಆಮೇಲೆ ಕಂಪ್ಲೀಷನ್ ಸ್ಟೇಜ್, ಮಿಡ್ ಲೆವೆಲ್ ಮಾಡ್ತಾರೆ, ವಿಸಿಟ್ ಮಾಡಿ ಹೊರಡ್ತಿರ್ತಾರೆ. ಇನ್ನೊಂದು ಜೆ ಎನ್ ರಸ್ತೆಯಲ್ಲಿ ಡಿವೈಡರ್ ಹೊಸದಾಗಿ ಹಳೇದಿದ್ದದನ್ನ ಇದು ಮಾಡಿ ಹೊಸದಾಗಿ ಮಾಡಿದ್ರಿ. ಇದು ಯಾಕೆ, ಏನು ಜನರು ಕೇಳ್ತಾ ಇದ್ರು, ಇದು ಇಷ್ಟು ಎತ್ತರ ಯಾಕೆ ಮಾಡಿದ್ದಾರೆ? ಇಲ್ಲ, ನಮ್ಗೆ ಮಧ್ಯದಲ್ಲಿ ಹೋಗ್ಲಿಕ್ಕೆ ಒಂದು ಜಾಗ ಬಿಟ್ಟಿಲ್ಲ. ಹೈಟ್ ಯಾಕೆ ಮಾಡ್ಬೇಕಾದಂದ್ರೆ ಸುಮಾರು ಈಗ ನೀವು ನೋಡಿರ್ಬೋದು, ಸುಮಾರು ಇವನ್ ದನ ಕರುಗಳಾಗ್ಬೋದು, ಪ್ರಾಣಿಗಳಾಗ್ಬೋದು. ಇವನ್ ನಾನು ನೋಡಿದ್ದೀನಿ ಒಂದ್ಸಲ ಬೈಕ್ ತರ ಹಾಗೆ ಅದ್ರ ಮೇಲೆ ಡಿವೈಡರ್ ಮೇಲೆ ಪಾಸ್ ಆಗ್ತಿರ್ತಾರೆ. ಸೊ ಈಗ ಮುಂದಿನ ಇದು ನೋಡಿಕೊಂಡು ನಾವು ಡಿವೈಡ್ ಹೈಟ್ ಮಾಡಬೇಕಾಗುತ್ತೆ. ಸುಮಾರು ಎಲ್ಲ ನಗರಗಳಲ್ಲಿ ಒಂದು ಕಡೆ ಎಲ್ಲ ಮೇನ್ ರೋಡಲ್ಲೆಲ್ಲ ಡಿವೈಡರ್ ಅಷ್ಟು ಹೈಟ್ ಇದೆ. ಆ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಈಗ ಲಿಂಕ್ ರೋಡ್ ಹತ್ರ JN ರೋಡ್ನ ಬದಿಯಲ್ಲಿ ಒಂದು ಬಹಳಷ್ಟು ವರ್ಷಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಗರಸಭೆ ಮುಂದಡಿ ಇಟ್ಟಿದೆ. ಅಲ್ಲಿ ದೊಡ್ಡ ಪ್ರಮಾಣದ ನಾಳವನ್ನು ಮಾಡುವ ಮೂಲಕ ಆ ಕಾಮಗಾರಿ ಯಾವಾಗ ಮುಗಿಬೋದು ಸರ್? ಇಲ್ಲ, ಈಗ ನಾವು ಸುಮಾರು ಎಲ್ಲ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಎಲ್ಲ ಡಿಮಾಲಿಷ್ ಮಾಡಿದ್ದೀವಿ. ಸೊ ಈ ಮಳೆ ಬರ್ತಾ ಇದ್ದರಿಂದ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ. ಅದನ್ನು ಡೈವರ್ಟ್ ಮಾಡಿಕೊಂಡು ಇದು ಶೀಘ್ರದಲ್ಲಿ ಕಂಪ್ಲೀಷನ್ ಮಾಡಬೇಕಂತ ಇದೆ. ಬಟ್ ಮಳೆ ಇರೋದರಿಂದ ಸ್ವಲ್ಪ ತಡ ಆಗಬಹುದು, ವಿಳಂಬ ಆಗಬಹುದು. ಒಟ್ಟಿನಲ್ಲಿ ನಗರದಲ್ಲಿರುವಂತಹ ವಿವಿಧ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ವೈಯಕ್ತಿಕವಾಗಿ ನಾವು ನಿಮ್ಮನ್ನು ವಿಶೇಷವಾಗಿ ಗೌರವಿಸ್ತೀವಿ. ಸಾರ್ವಜನಿಕ ವಲಯದಲ್ಲಿರುವಂತಹ ಪ್ರಶ್ನೆಗಳು, ಆರೋಪಗಳು, ದೂರುಗಳ ಬಗ್ಗೆ ನಿಮ್ಮ ಹತ್ರ ಒಂದು ಸ್ಪಷ್ಟೀಕರಣ, ನಿಮ್ಮ ಹತ್ರ ಮಾತುಕತೆ ಮಾಡಿದರೆ ಖಂಡಿತವಾಗಿ ಅದಕ್ಕೆ ಸೂಕ್ತವಾದಂತಹ ಒಂದು ಮಾಹಿತಿ ಸಿಗ್ತದೆ, ಲಭ್ಯ ಆಗ್ತದೆ ಎನ್ನುವ ಕಾಳಜಿ ಈ ದೃಷ್ಟಿಯಿಂದ ನಿಮ್ಮ ಜೊತೆ ಕೆಲವೊಂದು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೇಳಿದ್ದೀವಿ. ಸರ್, ಒಂದು ರಿಕ್ವೆಸ್ಟ್, ದಾಂಡೇಲಿಯ ಜನ ಬಹಳ ಒಳ್ಳೆಯವರು, ಶ್ರದ್ಧೆಯಿಂದ, ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಬದುಕನ್ನು ಕಟ್ಕೊಂಡವರು, ಎಲ್ಲರನ್ನ ಗೌರವಿಸುವವರು. ಇಲ್ಲಿ ಯಾರೇ ಬರಲಿ ನಮ್ಮವರು ಎನ್ನುವಂಥ ಅಭಿಮಾನ ಇಲ್ಲಿಯ ಜನರಿಗಿದೆ. ಹಾಗಾಗಿ ದಾಂಡೇಲಿಯಲ್ಲಿ ಯಾರೇ ಆಫೀಸರ್ ಸೇವೆ ಮಾಡಿದರೂ ಕೂಡ ಅವರು ಜೀವನ ಪರ್ಯಂತ ನೆನಪಿನಲ್ಲಿ ಇಡುವಂತಹ ಊರಾಗಿ ದಾಂಡೇಲಿ ಇದೆ. ಹಾಗಾಗಿ ನೀವು ವಿಶೇಷವಾಗಿ ಕಾಳಜಿಯಿಂದ ಇಷ್ಟು ದಿನ ನಮಗೆ ಕೆಲವು ಕಾಮಗಾರಿಗಳ ಬಗ್ಗೆ ವೈಯಕ್ತಿಕವಾಗಿ ನನಗೂ ನೋವಿದೆ. ಇದು ಸುಭಾಷ್ ನಗರದ ಒಳ ಕ್ರೀಡಾಂಗಣದ ವ್ಯವಸ್ಥೆ, ಅಲ್ಲಿ ಮೈದಾನದ ವ್ಯವಸ್ಥೆ ನೋಡಿದ್ರೆ ಫೀಲ್ ಆಗ್ತದೆ. ಯಾಕಂದ್ರೆ ಅಲ್ಲಿ ದೊಡ್ಡವರು ಇಲ್ಲ ಸರ್. ನಮ್ಮ ಊರಿನ ಮುಂದಿನ ಭವಿಷ್ಯದ ಪ್ರಜೆಗಳಾಗಬೇಕಾದಂತಹ ಮಕ್ಕಳ ದೈಹಿಕ ಬೆಳವಣಿಗೆಗೆ, ಮಾನಸಿಕ ಬೆಳವಣಿಗೆಗೆ ಆ ಮೈದಾನ ಬಹಳಷ್ಟು ದೊಡ್ಡ ಪರಿಣಾಮಕಾರಿಯಾದಂತಹ ಪಾತ್ರವನ್ನು ವಹಿಸುವುದರಿಂದ ಭವಿಷ್ಯದ ಹಿತದೃಷ್ಟಿಯಿಂದ ಅದೆಲ್ಲ ಕೂಡ ಆಗ್ಬೇಕಿತ್ತು ಎನ್ನುವ ಮನವಿ, ಆಗ್ರಹ. ಏನೇ ಇರಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ತಮ್ಮ ಸೆಕ್ಷನ್ ಅಡಿಯಲ್ಲಿ ಕಾಮಗಾರಿಗಳು ನಡೆಯುವಂತಾಗಲಿ. ನಿಮ್ಮ ನೇತೃತ್ವದಲ್ಲಿ ಆ ಕಾಮಗಾರಿಯು ಬಹುಕಾಲ ಉಳಿಯಬೇಕು. ಆ ಕಾಮಗಾರಿಯ ಹಿಂದಿರುವ ಶಕ್ತಿಯಾಗಿ ನಿಂತಿರುವ ನಿಮ್ಮ ಹೆಸರು ಕೂಡ ದಾಂಡೇಲಿಯಲ್ಲಿ ಬಹುಕಾಲ ಜನರ ಬಾಯಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಕೆಲಸಗಳು ನಡೆಯಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸರ್, ಅನ್ಯತಾ ಭಾವಿಸಬೇಡಿ. ನಿಮ್ಮ ಅಭಿಪ್ರಾಯಗಳಿಗೆ, ಮಾತಿಗೆ ವಿಶೇಷವಾಗಿ ವಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆದಷ್ಟು ಬೇಗ ದಾಂಡೇಲಿಗರ ಬಹುದೊಡ್ಡ ಸಮಸ್ಯೆಯಾಗಿರುವ ಹೊಂಡ ಗುಂಡಿಗಳಿರುವ ರಸ್ತೆಗಳು ಆದಷ್ಟು ಬೇಗ ದುರಸ್ತಿಯಾಗಿ, ಹೊಸ ರಸ್ತೆಯಾಗಿ, ಅಥವಾ ಸಿಮೆಂಟ್ ರಸ್ತೆಯಾಗಿ, ಅಥವಾ ಹೊಸ ಮರು ಡಾಮರೀಕರಣ ಆಗುವ ರಸ್ತೆಯಾಗಿ ಪರಿವರ್ತನೆಯಾಗಲಿ, ರೂಪುಗೊಳ್ಳಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.